ಒಂದೇ ಅವ್ರ ಬಗ್ಗೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋಂತ ಗಿಫ್ಟ್. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವಿಬ್ರು ಚೆನ್ನಾಗಿದ್ದು ಇಬ್ಬರತ್ರನೂ ಎಕ್ಸ್ಚೇಂಜ್ ಆಗಿರೋ ಗಿಫ್ಟ್ ಅವ್ರೇನು ಕಿರುಕುಳ ಕೊಟ್ರಿ ಅಂತ ಅವ್ರು ಆರೋಪ ಮಾಡಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ಬೋದಿತ್ತು. ಬಟ್ ಈ ತರ ಮೀಡಿಯಾದಲ್ಲಿ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅನ್ನೇ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದೇ ಸರಿ ಅಂತ. ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೀನಿ, ಸುಮಾರು ಸತಿ ಹೇಳಿದೀನಿ. ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ, ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ? ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ? ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ಲೈಕ್ ಐ ಸೆಡ್, ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದೀರ. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತಾ ಇದ್ದೀರಾ ಅಷ್ಟೇ. ನನ್ನನ್ನು ಬೀದಿನಲ್ಲಿ ನಿಲ್ಸಿದ್ಮೇಲೆ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೆ ಇಲ್ವಾ? ಯಾಕಂದ್ರೆ ಇದಕ್ಕೆ ಮುಂಚೆ 3 ಸತಿ ಆಗಿದೆ ಇದೇ ತರ. ನಾನು 3 ಸತಿನೂ ಯಾರ ಮುಂದೆನೂ ಬಂದಿಲ್ಲ. ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಪೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ LOC ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್? ಅಯ್ಯೋ ಮೇಡಮ್, ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ 2 ವರ್ಷ ಆಯ್ತು. That's the same surprise I am also sitting on. Sir, 2 ವರ್ಷ ರಿಲೇಶನ್ಶಿಪ್ ಕಟ್ ಆಗಿದೆ ಅಂದ್ಮೇಲೆ ಈಗ ಸುಮ್ಮನೆ ಹೋಗಿ ಅವರು ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಕೊಡೋಕೆ ಸಾಧ್ಯ? ಮೇಡಮ್, ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ? ಅಲ್ಲ, ನಿಮ್ ಪ್ರಕಾರ ಏನರ್ಥ? ಇಟ್ ಇಸ್ ಸೋ ಸೆಡ್ ಇಟ್ ಇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಅಲ್ವಾ? 2 ವರ್ಷದಿಂದ ನನಗೆವರೆಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಅಲ್ಲ, ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಆಮ್ ಸ್ಟಾಕಿಂಗ್ ಅವರ್ ಅಂತ, ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ. ಸರ್, ಇದು ಆಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಅವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕವನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ. ಶ್ರೀಲಂಕಾನಲ್ಲಿ ಇತ್ತು ಈ ಸತಿ 2023 ಅಲ್ಲಿ. ಸೊ 2023 ಅಲ್ಲಿ ಆ ಟೂರ್ನಮೆಂಟ್ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆಕ್ಟ್ರೆಸಸ್ ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನ 7 ಡೇಸ್ ಆಗುತ್ತೆ, 7 ಡೇಸ್ 12 ಡೇಸ್ ಆಗುತ್ತೆ, 12 ಡೇಸ್ 15 ಡೇಸ್ ಆಗುತ್ತೆ. ನಂಗೆ ಆ ತರ ಪರಿಚಯ ಇವಳು. ಸರ್, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರನ್ನು ಕೇಳ್ತೀನಿ. 100 ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವಶನ್. 100 ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನು ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ಮ ಬೇರೆ ಹಾಸ್ಪಿಟಲ್, ನಾವು ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICU ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವಳಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನ, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು.
ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರಲ್ಲಿ ಇರ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದ್ಲು. ಕೊಡಲ್ಲ ಅಂದಾಗ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯ್ತು. ಇಷ್ಟೇ ನಡೆದಿದ್ದು. ಇದು ಬಿಟ್ರೆ ಬಟ್ಟೆ ಹರಿದಾಕಿದ್ದು ಇನ್ನೊಂದು ಎಲ್ಲ ಸುಳ್ಳು. ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್. ದಟ್ ವಾಸ್ ದ ಮೈನ್ ಮೋಟಿವ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಕಾರ್ ಡಾಕ್ಯುಮೆಂಟ್ಸ್, ಬಿಲ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಇಸ್ ದೇರ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. June 10th 2024 ಎಂಗೇಜ್ಮೆಂಟ್ ಆಗಬೇಕು, June 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮ್. ಅದು ಹೇಳೋದು ಬೇಡ ಸರ್. ಇಟ್ ಲುಕ್ಸ್ ವೆರಿ ಚೀಪ್. ಹೌದು, ನಾನು ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿರೋದು. ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ. ಇಲ್ಲ ನನಗೆ ಅವ್ರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐ ಡಿಂಟ್ ಟ್ರೈ ಟು ಗೆಟ್ ಇನ್ ಟಚ್ ವಿತ್ ಹರ್, ನಾಟ್ ಡು ಐ ಹ್ಯಾವ್ ಅ ನಂಬರ್, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ವೇರ್ ಅಬೌಟ್ಸ್. ಸುಳ್ಳು. ಶಿ ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇನ್ ರಾಜ್ ಕಪ್ 2024. ಅದು ಬಿಟ್ಟರೆ ನನಗೆ ಅವಳಿಗೆ ಅಷ್ಟೇ ಪರಿಚಯ. ಅದನ್ನು ಅವ್ರನ್ನೇ ಕೇಳಬೇಕು. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಒಳಗಡೆ ನನಗೆ ಯಾರಾದ್ರೂ ಪರಿಚಯ ಇರ್ತಾರ ಫೋಟೋ ತೆಗಿ? ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್? ಸೆಕ್ಯೂರಿಟಿ ದಾಟ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ನಾನು ಒಳಗಡೆನೆ ಹೋಗೋಕ್ಕಾಗಲ್ಲ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆನೆ ಹೋಗೋಕ್ಕಾಗಲ್ಲ. ಸೊ ವೇರ್ ಇಸ್ ದ ಕ್ವೆಶ್ಚನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್? ಆಯ್ತು, ಫೋಟೋಗ್ರಾಫ್ಸ್ ತಗೊಂಡಿದ್ರು, ವಿಡಿಯೋಸ್ ತಗೊಂಡಿದ್ರು, ಅದು ನಾವೇ ತೆಗೆದಿದ್ದೀವಿ ಅಂತ ಏನ್ ಗ್ಯಾರಂಟಿ? ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಐ ಆಮ್ ಸಾರಿ, ಐ ಆಮ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ, ಇಟ್ ಇಸ್ ಟ್ರೂತ್. ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಅವ್ರ ಹೆಂಡತಿ ಮಾಡ್ಸಿಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಅವ್ರ ವೆಲ್ ವಿಶರ್ಸ್ ಮಾಡ್ಸಿಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇ ಸಿಕ್ಕದ್ವಾ? ನಾವೇ ಮಾಡ್ಸಿರ್ಬೇಕಾ? ಒಂದಿನ ಫ್ರೆಂಡು ಮೇಡಮ್, 2 ದಿನ ಫ್ರೆಂಡು, 3ನೇ ದಿನ ಫ್ರೆಂಡು, 4ನೇ ದಿನ ಡೌಟ್, 5ನೇ ದಿನ ಸಸ್ಪಿಷನ್, 6ನೇ ದಿನ ಇನ್ವೆಸ್ಟಿಗೇಷನ್, 7ನೇ ದಿನ ಕನ್ಕ್ಲೂಷನ್. ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನ ಮುಚ್ಚಿಡಕ್ಕಾಗತ್ತೆ ನಾವು? ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್? ಅದನ್ನ ನಾವೇ ತೆಗೆದ್ವಿ, ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ಮನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ